ಎಲ್ರಿಗೂ ನಮಸ್ಕಾರ. ಯಾರು ಈ ವಿಡಿಯೋನ ಸ್ಕ್ರಾಲ್ ಮಾಡಬೇಡಿ, ದಯವಿಟ್ಟು ನಿಮ್ಮ 2 ನಿಮಿಷ ಟೈಮ್ ಕೊಟ್ಟು ಎಲ್ಲರೂ ಈ ವಿಡಿಯೋ ನೋಡಿ. ತುಂಬ ಯೂಸ್ಫುಲ್ ಮಾಹಿತಿ ಇದೆ. ನಾನು ಈ ವಿಡಿಯೋನ ತುಂಬ ಬೇಸರದಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಜನಗಳಿಗೆ ಒಂದು ಒಳ್ಳೆಯ ಆಹಾರ ಕೊಡಬೇಕು ಹಾಗೂ ಬೇರೆ ರಾಜ್ಯದಿಂದ ತಯಾರಿಸಿ ನಮ್ಮ ರಾಜ್ಯದಲ್ಲಿ ಪ್ರಬಲ ಹೊಂದಿರೋ ಬ್ರ್ಯಾಂಡ್ಗಳ ಮಧ್ಯ ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಕರ್ನಾಟಕನ ಪ್ರತಿನಿಧಿಸುವಂಥ ಒಂದು ಬ್ರ್ಯಾಂಡ್ನ ಸ್ಥಾಪನೆ ಮಾಡಬೇಕು ಅನ್ನೋ ನನ್ನ ಕನಸಿಗೆ ಸರಿಯಾದ ಬೆಂಬಲ ಸಿಕ್ಕಿರೋದು ಬೇಸರ ತಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಉಚಿತರಾಡುವಂಥವ್ರಿಗೆ ಸಿಗೋ ಕನಿಷ್ಠ ಸಪೋರ್ಟ್ ಕೂಡ ನಮ್ಮಂಥವ್ರಿಗೆ ಸಿಗಲ್ಲ. ಹೌದು, ಒಪ್ಕೋತೀವಿ, ನಮಗೆ ವಿಡಿಯೋ ಮಾಡ್ಲಿಕ್ಕೆ ಬರಲ್ಲ, ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಇದರಿಂದ ಯಾರ್ಯಾರೋ ಒಬ್ರಿಗಂತೂ ಮೋಟಿವೇಶನ್ ಸಿಗುತ್ತೆ. ಚಿಕ್ಕ ವಯಸ್ಸಲ್ಲಿ ಯಾವ್ದಾರು ಹೊಸ ವಿಭಿನ್ನವಾದ ಪ್ರಯತ್ನಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಹೇಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ ಒಂದು ವಿಡಿಯೋ ಮುಖಾಂತರ ಏನಾದರೂ ಒಂದು ಚಿಕ್ಕ ಹೆಲ್ಪಾರ ಆಗುತ್ತೆ. ಕರ್ನಾಟಕ ಒಳಗಡೆ ಇವತ್ತಿನ ದಿನಗಳಲ್ಲಿ ನೀವು ನೋಡ್ತಿರೋಂಥ ಫಿನಿಷಿಂಗ್ ಶಟಲ್ಗಳಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳನ್ನ ಬಿಟ್ಟರೆ ಆಲ್ಮೋಸ್ಟ್ ಚಿಕ್ಕ ಬ್ರ್ಯಾಂಡ್ಗಳು ಏನೇನು ಬರ್ತವೆ ಆಲ್ಮೋಸ್ಟ್ ಎಲ್ಲ 90% ಬೇರೆ ಕಡೆಯಿಂದಲೇ ಮ್ಯಾನುಫ್ಯಾಕ್ಚರ್ ಕರ್ನಾಟಕ ಒಳಗಡೆ ಬರ್ತವೆ. ಕರ್ನಾಟಕದಲ್ಲಿ ಮಾರ್ಕೆಟ್ ತೊಗೊಳ್ತಾರೆ ಅವರು. ಬೆಳೆಲ್ಲ ಬರೀ ಫಿನಿಷಿಂಗ್ ಗುಡ್ಸ್ ಮಾತ್ರ ಅಂತ ಹೇಳ್ತಲ್ಲ ನಾನು. ಏನಾಗಿದೆ ಅಂದರೆ ಯಾರೋ ನಾರ್ತ್ ಇಂಡಿಯನ್ಸ್ಗಳಲ್ಲಿ ಚಿಕ್ಕ ಹುಡುಗರೆಲ್ಲ ಸ್ಟಾರ್ಟಪ್ಗಳು ಮಾಡಿದ್ದಾರೆ, ಟೀ ಶರ್ಟ್ ಬ್ರ್ಯಾಂಡಿಂಗ್ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದ್ಬಿಟ್ಟು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲೇ ಅವರು ಪೇಜ್ಗಳಿಗೆ ಫಾಲೋ ಆಗಿ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದೀರಾ. ಅದೇ ನೀವು ನಮ್ಮ ಕರ್ನಾಟಕ ಬ್ರ್ಯಾಂಡ್ಗಳಲ್ಲಿ ಸ್ಟಾರ್ಟ್ ಮಾಡಿರೋರು ಇದ್ದಾರೆ. ಟೀ ಶರ್ಟ್ ಇದು ಮಾಡ್ತಾರೆ, ಚಾಕ್ಲೇಟ್ಸ್ ಮಾಡ್ತಾರೆ, ಈ ಥರ ಪ್ರಾಡಕ್ಟ್ ಮಾಡೋಕ್ಕೆ ನಮ್ಮ ಕನ್ನಡದವ್ರಿಗೆ ಆದರೆ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಒಂದು ಒಳ್ಳೆಯ ವಿಷಯ ಆಗಿರುತ್ತೆ. ಈ ದಿನನಿತ್ಯ ಯೂಸ್ ಮಾಡೋ ಪ್ರಾಡಕ್ಟ್ಗಳು ಹೇಗೆ ಎಲ್ಲಿ ತಯಾರಾಗುತ್ತೆ ಅಂತ ನೀವು ಇಲ್ಲಿವರೆಗೂ ನೋಡಿರ್ಲಿಕ್ಕಿಲ್ಲ. ತುಂಬ ಜನ ನೋಡಿರಲ್ಲ. ಇನ್ನು ಮುಂದೆ ನೋಡಿ, ನೀವು ತಗೊಳ್ಳೋ ಬರೋ ಪ್ರಾಡಕ್ಟ್ಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಅದರಿಂದ ಹೇಗೆ ತಯಾರಾಗಿದೆ ಅಂದ್ಬಿಟ್ಟು ಪ್ಯಾಕೆಟ್ ಹಾಕಿರ್ತಾರೆ. ಅದನ್ನು ನೋಡಿದರೆ ನಿಮಗೆ ಅನ್ನಿಸ್ತು ಅಂತಂದರೆ ಅವಾಗಲಾದ್ರೂ ಕರ್ನಾಟಕ ಬ್ರ್ಯಾಂಡ್ಗಳಿಗೆ ಸಪೋರ್ಟ್ ಮಾಡಿ. ಹೊರ ರಾಜ್ಯದ ಉತ್ಪನ್ನಗಳ ನಡುವೆ ಕರ್ನಾಟಕದ ಈ ಸಣ್ಣ ಬ್ರ್ಯಾಂಡನ್ನು ಬೆಳೆಸೋ ಜವಾಬ್ದಾರಿ ನಿಮ್ಮದು. ಮಟ್ಟದಲ್ಲಿ ನಾವು ಯಾರಿಗೂ ಏನೂ ಕಮ್ಮಿ ಇಲ್ಲ. ಧನ್ಯವಾದಗಳು. ಶಿವ ಮುಂದಿನ